ಉತ್ತರ ಕರ್ನಾಟಕದ ಜನರೇ ಎಚ್ಚರವಾಗಿರಬೇಕು. ಬೆಂಗಳೂರಿನ ಐಟಿ ಉದ್ಯೋಗಿಗಳೇ ಹೈ ಅಲರ್ಟ್. ಮಹಾರಾಷ್ಟ್ರದಲ್ಲಿ ಜಿಬಿಎಸ್ ವೈರಸ್ ರಣರಂಗುರ. ಸೊಲ್ಲಾಪುರದಲ್ಲಿ ಜಿಬಿಎಸ್ ವೈರಸ್ಗೆ ಒಂದು ಬಲಿ. ಪುಣೆಯಲ್ಲಿ 100ಕ್ಕೂ ಹೆಚ್ಚು ಮಂದಿಗೆ ಮಾರಣಾಂತಿಕ ವೈರಸ್. ಉಸಿರಾಟ ಜೀರ್ಣಾಂಗ ವ್ಯೂಹಕ್ಕೆ ಹಾನಿ ಮಾಡುವಂತಹ ವೈರಸ್ ಇದು. ಗಿಲೈನ್ ಬ್ಯಾರೆ ಸಿಂಡ್ರೋಮ್ನಿಂದ ಭಾರಿ ಆತಂಕ. 100 ವರ್ಷಗಳ ಹಿಂದೆ ಬಂದಿದ್ದಂತಹ ಈ ಒಂದು ಜಿಬಿಎಸ್ ಕಾಯಿಲೆ ದೇಶದಲ್ಲಿ ಶತಮಾನದ ಬಳಿಕ ಮತ್ತೆ ಜಿಬಿಎಸ್ ಕಾಯಿಲೆ ಪತ್ತೆಯಾಗಿರತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಭಾರಿ ಆತಂಕ ಸೃಷ್ಟಿಸಿರ್ತಕ್ಕಂಥ ಈ ಒಂದು ಜಿಬಿಎಸ್ ಕಾಯಿಲೆ ಕೈಕಾಲು ನರವ್ಯೂಹದ ಮೇಲೆ ತೀವ್ರ ಪರಿಣಾಮ ಬೀಳುತ್ತೆ. ನರ್ವ್ ಕಂಡಕ್ಷನ್ ಟೆಸ್ಟ್ನಿಂದಷ್ಟೇ ಕಾಯಿಲೆ ಪತ್ತೆ ಸಾಧ್ಯ ಆಗುತ್ತೆ. ನರ್ವ್ ಕಂಡಕ್ಷನ್ ಟೆಸ್ಟ್ ಏನಿದೆ ಅದರಿಂದ ಈ ಒಂದು ಕಾಯಿಲೆ ಪತ್ತೆ ಆಗುವಂತ ಸಾಧ್ಯತೆ ಇದೆ ಅಷ್ಟೇ. ಅದು ಹೇಗೆ ಅಂದ್ರೆ ಬೆನ್ನಿನಿಂದ ನೀರು ತೆಗೆದು ನಡೆಸುವಂತಹ ಈ ಒಂದು ನರ್ವ್ ಕಂಡಕ್ಷನ್ ಟೆಸ್ಟ್ ಇದು. ಬೆನ್ನಿನಿಂದ ನೀರು ತೆಗೆದು ಈ ಒಂದು ನರ್ವ್ ಕಂಡಕ್ಷನ್ ಟೆಸ್ಟ್ ಅನ್ನ ಮಾಡಲಾಗತ್ತೆ. ಇದರಿಂದ ಅಷ್ಟೇ ಸಾಧ್ಯ ಆಗತ್ತೆ. ಇದು ಉಸಿರಾಟ ಜೀರ್ಣಾಂಗ ವ್ಯೂಹಕ್ಕೆ ಹಾನಿ ಮಾಡುವಂತಹ ವೈರಸ್ ಇದು. ಇದು ಸುಮಾರು 100 ವರ್ಷಗಳ ಹಿಂದೆ ಈ ಒಂದು ಜಿಬಿಎಸ್ ಕಾಯಿಲೆ ಕಾಣಿಸ್ಕೊಂಡಿತ್ತು. ದೇಶದಲ್ಲಿ ಶತಮಾನದ ಬಳಿಕ ಮತ್ತೆ ಕಾಣಿಸಿಕೊಳ್ತಿರ್ತಕ್ಕಂಥ ಜಿಬಿಎಸ್ ಕಾಯಿಲೆ ಇದು. ಇದು ಎಲ್ಲೆಲ್ಲಿ ಬೆಂಗಳೂರಿನ ಐಟಿ ಉದ್ಯೋಗಿಗಳೇ ದಯವಿಟ್ಟು ಹೈ ಅಲರ್ಟ್ ಆಗಿರಬೇಕು. ಮಹಾರಾಷ್ಟ್ರದಲ್ಲಿ ಜಿಬಿಎಸ್ ವೈರಸ್ ರಣಡಂಗುರ ಆಡ್ತಾ ಇದೆ. ಸೊಲ್ಲಾಪುರದಲ್ಲಿ ಜಿಬಿಎಸ್ ವೈರಸ್ಗೆ ಒಂದು ಬಲಿ ಕೂಡ ಆಗಿದೆ. ಗಮನದಲ್ಲಿ ಇಟ್ಕೋಬೇಕು. ಸೊಲ್ಲಾಪುರದಲ್ಲಿ ಜಿಬಿಎಸ್ ವೈರಸ್ಗೆ ಒಂದು ಬಲಿಯಾಗಿದೆ. ಪುಣೆಯಲ್ಲಿ 100ಕ್ಕೂ ಹೆಚ್ಚು ಮಂದಿಗೆ ಮಾರಣಾಂತಿಕ ವೈರಸ್. ಇದರ ಬಗ್ಗೆ ಹೆಚ್ಚಿನ